ಇದಕ್ಕೆ ಹೇಗೆ ಜನರಿಗೆ ತಲುಪೋದು, ಹೇಗೆ ಪ್ರಚಾರ ಮಾಡೋದು, ಹೇಗೆ ಗಾಯಕರನ್ನ ಸೃಷ್ಟಿ ಮಾಡೋದು ಅಂತ ಪ್ರತಿ ಸರಿ ಕೂಡ ಯೋಚನೆ ಮಾಡ್ತಾನೆ ಇದ್ದೆ. ಅದಕ್ಕೆ ಉತ್ತರ ಕೊಟ್ಟಿದ್ದು ನಮ್ಮ ಕಾವ್ಯಶ್ರೀ ಅವರು. ಯಾವ ರೀತಿ ಉತ್ತರ ಕೊಟ್ಟರು ಅಂದ್ರೆ, ಅವರ ಗೀತೆಗಳನ್ನೇ ಒಂದು ಪುಸ್ತಕವನ್ನು ಮಾಡಿ, ಅದು ಮೊದಲೇ ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡಿ, ಅದರ QR ಕೋಡನ್ನು ಕೂಡ ಅದರಲ್ಲಿ ಮುದ್ರಿಸಿ, ಅದರ ಸಾಹಿತ್ಯದ ಒಂದು ಕರೋಕೆ ಸಾಹಿತ್ಯವನ್ನು ಕೂಡ ಅದರಲ್ಲಿ ಮುದ್ರಿಸಿ, ಅದನ್ನು ನಾವು ಇದರಲ್ಲಿ ಮೊಬೈಲಲ್ಲಿ ಪ್ರಿಂಟ್ ತಗೊಂಡ್ರೆ ಆ ಲಿರಿಕ್ಸು ಬರುತ್ತೆ, ಹಿಂದೆಯಿಂದ ಕರೋಕೆ ಹಾಡು ಇದೆ, ಮ್ಯೂಸಿಕ್ ಬರುತ್ತೆ. ಇದು ಎಷ್ಟು ಈಸಿ ಆಗಿಬಿಡ್ತು ಅಂತಂದ್ರೆ, ಪ್ರತಿ ಸರಿ ನಮ್ಮಲ್ಲಿರುವಂತ ಒಂದು ಸುಗಮ ಸಂಗೀತದ ಮಡವಂತಿಕೆ ಏನು ಅಂತಂದ್ರೆ, ನಾವು ನೈಜ ಸಂಗೀತಕ್ಕೆ ಹೋಗ್ಬೇಕು, ನೈಜ ಸಂಗೀತದಲ್ಲೇ ನಾವು ಮ್ಯೂಸಿಕ್ ಅಲ್ಲಿ ನಾವು ಹಾಡಬೇಕು, ಅವ್ರಿಗಿದ್ರೆ ನಮ್ಮ ಪ್ರಾಕ್ಟೀಸು. ಅದು ಅಷ್ಟೊಂದು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳಕ್ಕಾಗೋದಿಲ್ಲ, ನಮ್ಮ ಫ್ರೀ ಟೈಮಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳಕ್ಕಾಗೋದಿಲ್ಲ. ಆದ್ರೆ ಇದು ಎಷ್ಟು ಈಸಿ ಮಾಡ್ಬಿಡ್ತು ಅಂತಂದ್ರೆ, ಆ ಹಾಡನ್ನು ಹಾಕೊಂಡು ಮನೇಲಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಎಲ್ಲ ರೀತಿ ಅನುಕೂಲ ಆಗ್ಬೇಕು. ನಾನು ಇಷ್ಟು ಈಸಿ ಮಾಡ್ಕೊಳಕ್ ಸಾಧ್ಯನಾ ಅಂತ ಅನ್ನಿಸ್ಬಿಡ್ತಾ ಹೋಗ್ಬೇಕು. ಅದನ್ನ ನಾನು ಕಂಡುಕೊಂಡಿದ್ದು ನಮ್ಮ ಬನವಾಸಿಯಲ್ಲಿ ನಮ್ಮ ರತ್ನಾಕರ ಆ ಘಟಕದ ಅಧ್ಯಕ್ಷ ಇದನ್ನು ಕರೆದು ಇದು ಹಾಡಿದಾಗ ನನಗೆ ಬಹಳ ಆಶ್ಚರ್ಯ ಆಯ್ತು. ಇಷ್ಟೊಂದು ಈಸಿಯಾಗಿ ಇಷ್ಟೊಂದು ಇದಾಗೋಗಿದೆಯಲ್ಲ ಅಂತೇಳಿ. ತಕ್ಷಣ ನಾನು ಅವ್ರಿಗೆ ಹೇಳಿದೆ, ನಾನು ಮೈಸೂರಿನಲ್ಲೂ ಕೂಡ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ. ಆ ಕಾರ್ಯಕ್ರಮ ಮಾಡ್ತೀನಿ ಅಂತ ಹೊರಟಾಗ ನಮ್ಮ ಶ್ವೇತಾ ದಿನೇಶ್ ಅವರು ನನಗೆ ಸಾಥ್ ಕೊಟ್ಟು ನಾನು ಲೀಡ್ ತಗೊಳ್ತೀನಿ ಅಂತೇಳಿ ಬಹಳಷ್ಟು ಜನರ ಒಂದು ತಂಡದಿಂದ ತುಂಬಾ ಯಶಸ್ವಿ ಕಾರ್ಯಕ್ರಮ ಆಗಿ ಮೈಸೂರಿನಲ್ಲಿ ಒಂದು ಖ್ಯಾತಿಯ ಕಾರ್ಯಕ್ರಮ ಆಯ್ತು. ನಂತರ ನಾನು ಶಾಂತಾ ಶೆಟ್ಟಿ ಮೇಡಮ್ ಅವ್ರಿಗೂ ಕೂಡ ಆ ಸಮಯದಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಮೇಡಮ್ ತುಂಬಾ ಸಕ್ಸಸ್ ಆಗಿದೆ, ತುಂಬಾ ಗೀತೆಗಳು ಒಂದ್ ರೀತಿ ಚಲನಚಿತ್ರದಲ್ಲಿ ಕೇಳದಂತ ಗೀತೆಗಳಷ್ಟೇ ಒಂದು ಸಾರಿ ಕೇಳಿದ್ರೆ ಎಲ್ಲೋ ಕೇಳಿದೇವೇನೋ ಅನ್ನೋ ರೀತಿ ಕಿವಿಗೆ ಅಷ್ಟೊಂದು ಇಂಪಾಗುವಂತ ಗೀತೆಗಳಿದೆ. ಜೊತೆಗೆ ಗೀತೆಗಳಲ್ಲಿ ಸಂದೇಶ ಇದೆ. ಜೊತೆಗೆ ಗೀತೆಗಳು ಕೂಡ ಎಲ್ಲವೂ ಕೂಡ 5 ನಿಮಿಷದಲ್ಲಿ ಮುಗಿಯುವಂತ ಗೀತೆಗಳೇ, 2 ಚರಣ ಇರುವಂತ ಗೀತೆಗಳು ಬರೆದಿದ್ದಾರೆ. ಆಮೇಲೆ ಪ್ರತಿ ಒಂದು ನುಡಿಗೂ ಕೂಡ ಅದರದ್ದೇ ಆದಂತಹ ಒಂದು ರೀತಿ ಶಾರ್ಪ್ ಇದೆ. ಎಲ್ಲವೂ ಕೂಡ ಆ ಒಂದೊಂದು ಪದಗಳಿಗೂ ಕೂಡ ಹೇಗಿದೆ ಅಂತಂದ್ರೆ, ಏನ್ ಗುರಿ ಇದೆ ಅದನ್ನು ಮುಟ್ಟುವಂತ ಪದಗಳನ್ನ ಉಪಯೋಗಿಸಿದ್ದಾರೆ. ಒಂದೊಂದೇ ಪದ ಏನ್ ಗುರಿ ಇದೆ ಅದನ್ನು ಮುಟ್ಟುವಂತ ಒಂದು, ಅದು ಅಷ್ಟೇ ಬೇಗ 1000 ಪದಗಳಲ್ಲಿ ಹೇಳುವಂತ ಒಂದು ಸಾಹಿತ್ಯವನ್ನ ಕೇವಲ 2 ಪದಗಳಲ್ಲಿ ಹೇಳುವಂತೆ ಅದು ಹೇಗೆ ಕಟ್ಕೊಟ್ಟಿದ್ದಾರೆ ಅಂತಂದ್ರೆ ನನಗೆ ಆಶ್ಚರ್ಯವಾಯಿತು. ಅದು ಒಂದೇ ಒಂದಲ್ಲ, ಇದರಲ್ಲಿ ಇವತ್ತು ಪ್ರೇಮ ಕಾವ್ಯ ಬರೆದಿದ್ದಾರೆ, ಕನ್ನಡದ ಬಗ್ಗೆ ಬರೆದಿದ್ದಾರೆ, ಹಾಗೆ ಬಂಡಾಯ ಇದೆ. ಕೆಲವು ಬಂಡಾಯ ಕಾವ್ಯಗಳನ್ನ ಕೇಳಬೇಕಿಲ್ಲ, ಹಾಡ್ತಾರೆ. ನಮ್ಮ ಯಲಿಸ್ವಾಮಿ ಅವರೆಲ್ಲ ಬಹಳ ಹಾಡ್ತಾರೆ. ಅದನ್ನ ಹಾಡ್ತಾ ಇದ್ರೆ ಒಂದ್ ರೀತಿ ಆಶ್ಚರ್ಯ ಆಗುತ್ತೆ, ಅಷ್ಟೊಂದು ಚೆನ್ನಾಗಿದೆಯಾ ಅಂತೇಳಿ. ಹಾಗೆ ನಮ್ಮ ಭಾವಗೀತೆಗಳು ಎಲ್ಲದರಲ್ಲೂ ಕೂಡ ಹೇಗಿದೆ ಅಂತಂದ್ರೆ, ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಎಲ್ಲದಕ್ಕೊಂದು ವೇಗ ಇದೆ, ಅದರದೇ ಆದಂತ ಒಂದು ಗುರಿ ಮುಟ್ಟುವ ಏನ ಗುರಿಯಿಂದ ನಾವು ಆಚೆ ಈಚೆ ಅಲ್ಲಾಡಕ್ಕಾಗಲ್ಲ, ಅಷ್ಟು ಪದ ಅಷ್ಟು ಕರೆಕ್ಟಾಗಿ ಬರೆದಿದ್ದಾರೆ ಅವರು ಪ್ರತಿಯೊಂದನ್ನು ಕೂಡ. ನನಗೆ ಆಶ್ಚರ್ಯ ಆಯ್ತು. ಒಂದೇ ಒಂದು ನಾವು ಬಾದಾಮಿಯಲ್ಲಿ ಮಾಡಿದಂತ, ಬನವಾಸಿಯಲ್ಲಿ ಮಾಡಿದಂತ ಒಂದು ಕಾರ್ಯಕ್ರಮದಲ್ಲೇ ನಾವು ಇಂಪ್ರೆಸ್ ಆಗ್ಬಿಟ್ಟೆ. ಇಷ್ಟು ಚೆನ್ನಾಗಿ ಬರೆದಿದ್ದಾರೆ, ಇದನ್ನ ನಾವು ಮೈಸೂರಿಗೂ ತಪ್ಪಿಸ್ಬೇಕು ಅಂತೇಳಿ ಮೈಸೂರಿನಲ್ಲಿ ಯಶಸ್ವಿ ಕಾರ್ಯಕ್ರಮ ಆಯ್ತು. ಹಾಗೆ ಇಲ್ಲೂ ಕೂಡ ಆಗ್ತಾ ಇದೆ, ಇನ್ನು ಚಾಮರಾಜನಗರದಲ್ಲಿ ಕೂಡ ಆಗ್ತಾ ಇದೆ. ಕೇವಲ ಒಂದು 4-5 ತಿಂಗಳಲ್ಲಿ 4-5 ಜಿಲ್ಲೆಗಳು ಒಬ್ಬ ಸಾಹಿತ್ಯ ಎಲ್ಲಾ ಕವಿತೆಗಳನ್ನು ಹಾಡ್ತಾರೆ ಅಂತಂದ್ರೆ ಅದು ಎಷ್ಟು ಪ್ರೀತಿ ಪಾತ್ರರಾಗಿರ್ಬೇಕು ಅನ್ನೋದು ತಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತದೆ. ಅಂತ ಒಬ್ಬ ನವೋದಯದ ಕವಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಯಾವಾಗಲೂ ಕೂಡ ಅವರ ಕವಿತೆಗಳಲ್ಲಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡಿ ಬರೆದಂಥದ್ದೇ ಜಾಸ್ತಿ. ಎಲ್ಲ ಪದಗಳು ಕೂಡ ಬಹಳ ಸುಲಭದ ಆಡು ಭಾಷೆಗೆ ಹತ್ತಿರವಾದಂತಹ ಪದಗಳೇ, ಯಾವುದೂ ಕೂಡ ಕಷ್ಟವಾದ ಪದಗಳಿಲ್ಲ ಅವರ ಒಂದು ಗೀತೆಗಳಲ್ಲಿ. ಎಲ್ಲರನ್ನೂ ಮುಟ್ಟುವಂತ ಒಂದು ಕವಿತೆಗಳನ್ನ ಬರೆದಿದ್ದಾರೆ. ಅವರ ಈ ಒಂದು ಕವಿತೆಗಳ ಮೌಲ್ಯವನ್ನು ಕಂಡು ನಮ್ಮ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾನಿಲಯ ಸಹ ಸುಗಮ ಸಂಗೀತದ ನಾವು ಡಿಪ್ಲೊಮಾ ಕೋರ್ಸ್ ಮಾಡಬೇಕು, ಸರ್ಟಿಫಿಕೇಟ್ ಕೋರ್ಸ್ ಮಾಡಬೇಕು, ಹಾಗೇನೆ ಗ್ರಾಜುಯೇಷನ್ ಕೋರ್ಸ್, ಮಾಸ್ಟರ್ ಕೋರ್ಸ್ ಮಾಡಬೇಕು ಅಂತೇಳಿ
ಒಂದು ಸಮಿತಿ ಮಾಡಿ ಆ ಸಮಿತಿಗೆ ಅಧ್ಯಕ್ಷರನ್ನಾಗಿ ನಮ್ಮ ಕಾಮೇಶ್ವರಿ ಅವರನ್ನು ನೇಮಕ ಒಂದೇ ವರ್ಷದಲ್ಲಿ ಆ ಸಮಿತಿಗೆ ಬೇಕಾದಂತ ಪಠ್ಯಗಳು ಎಲ್ಲ ನಿರ್ದೇಶನಗಳು ಕೊಟ್ಟಾದ ನಂತರ ಬೆಂಗಳೂರಿನಲ್ಲಿ 4 ಕ್ಲಾಸ್ ಸುಗಮ ಸಂಗೀತದ ಕ್ಲಾಸ್ಗಳು ಯೂನಿವರ್ಸಿಟಿ ಶುರು ಆಯಿತು. ಮೈಸೂರಿನಲ್ಲೂ ಕೂಡ ನಮ್ಮ ಘಟಕದ ವತಿಯಿಂದ ನಾವು ಡಿಪ್ಲೊಮಾ ತರಗತಿ, ಸರ್ಟಿಫಿಕೇಟ್ ತರಗತಿಗಳನ್ನ ನಡೆಸಿ ಸುಮಾರು 80 ಮಕ್ಕಳು ಮತ್ತೆ ವಯಸ್ಕರು ಕೂಡ ಸುಗಮ ಸಂಗೀತವನ್ನು ಕಲಿಯುತ್ತಾ ಇರ್ತಿದ್ದಾರೆ. ಇದೆಲ್ಲ ಯಾಕೆ ಹೇಳ್ತಿದೆ ಅಂದ್ರೆ, ಸುಗಮ ಸಂಗೀತಕ್ಕೆ ಒಬ್ಬರು ಕವಿ ಎಷ್ಟು ಕೊಡುಗೆ ಕೊಡಬಹುದು ಅಷ್ಟು ಕೊಡುಗೆಯನ್ನ ಇನ್ನೂ ಜಾಸ್ತಿನೇ ನಮ್ಮ ಕಾವ್ಯಾಂಶಗಳು ಕೊಟ್ಟಿದ್ದಾರೆ ಅಂತೇಳಿ ಈ ಸಮಯದಲ್ಲಿ ಹೇಳಬೇಕು. ಹಾಗೂ ಈ ಸಮಯದಲ್ಲಿ ನಮ್ಮ ಶಾಂತಾ ಶೆಟ್ಟಿ ಮೇಡಮ್ ಅವ್ರನ್ನ ನೆನೆಸ್ಕೊಳ್ಳಬೇಕು. ಯಾಕಂದ್ರೆ ಮೈಸೂರಿಗೆ ನಮ್ಗೆ ಬಹಳ ಹತ್ರ. ಅವರು ಯೂತ್ ಹಾಸ್ಟೆಲ್ ಬರ್ತಾ ಇರ್ತಾರೆ. ಮೈಸೂರಲ್ಲಿ ಬಂದಾಗೆಲ್ಲ ನಾನು ಫೋನ್ ಮಾಡಿದ್ರು, ಅವರಂತೂ ಫೋನ್ ಮಾಡ್ತಾ ಇರ್ತಾರೆ, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಮಗೆ ವಿಚಾರಿಸ್ತಾ ಇರ್ತಾರೆ. ನಾನು ಒಂದ್ ಸಮಯ ಸ್ವಲ್ಪ ಈ ಇದರಲ್ಲಿ ಸುಗಮ ಸಂಗೀತ ಕೇಂದ್ರ ಕಚೇರಿಗೆ ಹೋಗಿ ಸ್ವಲ್ಪ ಇದಾದಾಗ ನಾನು ಅವರಿಂದ ಗಟ್ಟಿಯಾಗಿ ನಿಂತಿದ್ದು, ಮೇಡಮ್ ನಿಮ್ಮಂತವ್ರು ಇದ್ರೆ ಮಾತ್ರ ಸುಗಮ ಸಂಗೀತ ಮುಂದುವರಿಯೋದು, ದಯವಿಟ್ಟು ಯಾವ್ದೋ ಬೇಜಾರು ಮಾಡ್ಕೊಳ್ಳದೆ ಕಾರ್ಯಕ್ರಮಗಳು ಮುಂದುವರಿಸಿ ಅಂತ ಹೇಳ್ತಾನೆ ಇದ್ದೆ. ಈಗ ಆ ಕಾರ್ಯಕ್ರಮದ ಮುಂದುವರೆದ ಭಾಗ ಇವತ್ತು ನಡೀತಾ ಇದೆ. ಅವರು ನಾವು ಎಲ್ಲರೂ ಕೂಡ ಜೊತೆಯಾಗಿ ಈ ಸುಗಮ ಸಂಗೀತವನ್ನ ಮುಂದಕ್ಕೆ ತಗೊಂಡು ಹೋಗುವಂತ ಕೆಲಸ. ಯಾಕಂತಂದ್ರೆ ಶುದ್ಧವಾದ ಸಂಗೀತಗಳು ಈಗ ಇತ್ತೀಚೆಗೆ ಅಪ್ರೂಪ್ ಆಗ್ತಾ ಇದೆ. ಆ ಶುದ್ಧವಾದ ಸಂಗೀತ ಕೊಟ್ರೆ ಈ ಶುದ್ಧವಾದ ಸಂಗೀತ ಮುಂದಿನ ಜನರೇಷನ್ ಹೋಗುತ್ತೆ. ಇಲ್ಲದಿದ್ರೆ ಬರೀ ಅಶುದ್ಧವಾದ ಸಂಗೀತ ನಾವು ಮುಂದಿನ ಜನರೇಷನ್ಗೆ ನಾವು ದಾಟಿಸ್ಬೇಕಾದಂತ ಪರಿಸ್ಥಿತಿ ಏರ್ಪಡುತ್ತೆ. ಈ ಶುದ್ಧವಾದ ಸಾಹಿತ್ಯ, ನಮ್ಮ ಕಾವ್ಯಾಂಶಗಳು ಹೇಳ್ತಾರೆ, ಸಾಹಿತ್ಯ ಮತ್ತು ಸಂಗೀತ ಎರಡೂ ಬೇರೆ ಅಲ್ಲ, ಒಂದೇ ನಾಣ್ಯದ 2 ಮುಖಗಳು. ಜೋಡೆತ್ತಿನ ಬಂಡೆನ ಹೇಗೆ ಎತ್ತುಗಳು ಎಳೀತದೋ ಹಾಗೆ ಸಾಹಿತ್ಯ ಇದ್ರೆ ಸಂಗೀತ, ಸಂಗೀತ ಇದ್ರೆ ಸಾಹಿತ್ಯ, ಇದೆರಡು ಕೂಡ ಬೇರೆ ಮಾಡಕ್ ಆಗದೇ ಇಲ್ಲ. ಹಾಗೆ ಕವಿಗಳ ಸಾಹಿತ್ಯಗಳು ಇರಬೇಕು, ಸಂಗೀತಗಾರರು ಇರಬೇಕು. ಆಗ ಅವ್ರ ಸಾಹಿತ್ಯ ನಮ್ಮೆಲ್ಲರಿಗೂ ಕೂಡ ಮುಟ್ಟುತ್ತೆ. ಅವ್ರ ಸಾಹಿತ್ಯ ಇದ್ರೆ ಸಂಗೀತಗಾರರು ಹಾಡಬಹುದು. ಆ ರೀತಿ ಈ ಒಂದು ಜೋಡೆತ್ತಿನ ಬಂಡಿಯನ್ನ ಎಳ್ಕೊಳ್ಳೋದಂತ ಕೆಲಸನ ನಾವೆಲ್ಲರೂ ಕೂಡ ಮಾಡಿದ್ರೆ ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿರುವಂತ. ಯಾಕಂದ್ರೆ ಸುಗಮ ಸಂಗೀತ ಅಂತಂದ್ರೆ ನಮ್ಮ ಅಸ್ಮಿತೆ, ಕರ್ನಾಟಕದಲ್ಲೇ ಹುಟ್ಟಿ ಈ ಸಾಹಿತ್ಯಕ್ಕೆ ಒಂದು ರೂಪ ಕೊಟ್ಟು ಒಂದು ಅದನ್ನ ಪ್ರಾಕಾರವನ್ನ ಸೃಷ್ಟಿಸಿದಂತ ಒಂದು ಸಂಗೀತದ ಪ್ರಾಕಾರ. ಅಂತ ಪ್ರಾಕಾರ ನಮ್ಮ ಅಸ್ಮಿತೆ. ಹಿಂದೂಸ್ತಾನಿ ಇರ್ಬೋದು, ಕರ್ನಾಟಕ ಇರ್ಬೋದು, ಆ ರೀತಿ ಅಲ್ಲ. ಕರ್ನಾಟಕದ ಒಂದು ಸಂಸ್ಕೃತಿ ಒಂದು ಭಾಗವಾಗಿ ಉದ್ಭವಿಸಿದಂತ ನಮ್ಮ ಸುಗಮ ಸಂಗೀತ ಈ ಭಾಷೆಗೆ ಸುಮಾರು 1 ಶತಮಾನಗಳ ಕಾಲ ಕಂಡಿದೆ. ಇದು ಎಲ್ಲಿ ಹುಟ್ಟಿತು ಅಂತಂದ್ರೆ 1924ರಲ್ಲಿ ನಮ್ಮ ಬೆಳಗಾವಿನ ಕಾಂಗ್ರೆಸ್ ಸಮ್ಮೇಳನದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತೇಳಿ ಏನು ಉಯಿಲುಗೋಳ ನಾರಾಯಣರಾಯರು ಬರೆದ್ರು, ಅದೇ ಪ್ರಥಮವಾದ ಸುಗಮ ಸಂಗೀತ ಅಂತೇಳಿ ನಾವೆಲ್ಲರೂ ಕೂಡ ಕನ್ಸಿಡರ್ ಮಾಡಿ ಈಗ 100 ವರ್ಷ ತುಂಬಿತು ನಮ್ಮ ಸುಗಮ ಸಂಗೀತಕ್ಕೆ. ನಮ್ಮ ಸುಗಮ ಸಂಗೀತ ಪರಿಷತ್ ಕೂಡ 100ನೇ ವರ್ಷದ ಒಂದು ಸೆಲೆಬ್ರೇಷನ್ ಪರವಾಗಿ ಪ್ರತಿ ಜಿಲ್ಲಾ ಘಟಕಗಳಲ್ಲೂ ಕೂಡ ಒಂದೊಂದು ಸಮ್ಮೇಳನ, ಶತಮಾನೋತ್ಸವದ ಸಮಾರಂಭವನ್ನು ನಡೆಸಿ ಬೆಂಗಳೂರಿನಲ್ಲಿ ಒಂದು ದೊಡ್ಡದಾದ ಸಮ್ಮೇಳನವನ್ನ ನಡೆಸಲಿಕ್ಕೆ ಯೋಜನೆಯನ್ನು ಹಮ್ಮಿಕೊಂಡು ಈಗಾಗಲೇ ಸರ್ಕಾರದ ಬಳಿ ಪ್ರಸ್ತಾವನೆಯನ್ನು ಕೂಡ ಇಟ್ಟಿದೆ. ಆ ಸಮಯದಲ್ಲಿ ಎಲ್ಲ ಜಿಲ್ಲೆಗಳಿಂದ ಕೂಡ ಎಲ್ಲ ಸುಗಮ ಸಂಗೀತ ತಂಡಗಳನ್ನು ಕೂಡ ಕರೆಸಿ ಸುಮಾರು 5,000 ಜನ ಸುಗಮ ಸಂಗೀತ ಕಲಾವಿದರಿಂದ ಒಂದು ದೊಡ್ಡ ಮಟ್ಟದ ಹಾಡನ್ನ ಹಾಡಿಸುವಂತ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದೆ. ಅದಕ್ಕೆ ತಾವೆಲ್ಲರೂ ಕೂಡ ಆದಷ್ಟು ಕೂಡ ಸಹಕಾರ ಕೊಟ್ಟು ಬಂದು ಈ ಒಂದು 100ನೇ ವರ್ಷದ ಶತಮಾನ ಮಹೋತ್ಸವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಇಲ್ಲಿ ನೆರೆದಿರುವಂತ ತಮ್ಮೆಲ್ಲ ಸಂಗೀತದ ಶ್ರೋತೃಗಳಿಗೂ ಕೂಡ ನಾನು ನಿಮ್ಮ ಪ್ರೋತ್ಸಾಹದಿಂದ ಈ ಕಲೆ ಬೆಳೀತಾ ಇದೆ, ಈ ಸಂಗೀತ ಬೆಳೀತಾ ಇದೆ. ನಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ, ನಮ್ಮ ಶಾಂತಕ್ಕ ಅವರ ಒಂದು ಶಕ್ತಿಯೂ ಕೂಡ ಇನ್ನೊಂದಷ್ಟು ಹೆಚ್ಚಾಗಿ ಇನ್ನೊಂದಷ್ಟು ಸುಗಮ ಸಂಗೀತ ಕಾರ್ಯಕ್ರಮಗಳು ನಿರಂತರವಾಗಿ ತೆಗೆದುಕೊಂಡು ಹೋಗುವ ಮಟ್ಟಿಗೆ ಅವರಿಗೆ ಭಗವಂತ ಎಲ್ಲ ಶಕ್ತಿಯನ್ನು ಕೂಡ ಕೊಡಲಿ ಅಂತ ಹೇಳ್ತಾ, ವೇದಿಕೆಯಲ್ಲಿರೋರಿಗೆ ತಮಗೂ ಕೂಡ ಮತ್ತೊಮ್ಮೆ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.